ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ರಾಜ್ಯ ರಾಜಕೀಯದ ಬಹುತೇಕ ಕಸರತ್ತುಗಳು ಇಂದಿಗೆ ಮುಕ್ತಾಯವಾಯಿತು ಅಂತ ಹೇಳೋದಕ್ಕಾಗಲ್ಲ. ಇಂದಿನಿಂದ ಒಂದಷ್ಟು ದೊಡ್ಡ ಮಟ್ಟದ ಕಸರತ್ತುಗಳು ಆರಂಭ ಆಗುತ್ತೆ. ನಮ್ಮಲ್ಲಿ ಸಚಿವ ಸ್ಥಾನ ಅಂತ ಬಂದರೆ 34 ಪ್ಲೇಸ್, ಅಂದರೆ 224 ವಿಧಾನಸಭಾ ಕ್ಷೇತ್ರಗಳ ಅದನ್ನು ಡಿವೈಡೆಡ್ ಮಾಡಿಕೊಂಡು 15% ಮೀರುವಂತಿಲ್ಲ ಸಚಿವ ಸ್ಥಾನದ ಪಟ್ಟಿ. ಸೊ ಹಾಗಾಗಿ 34 ಜನ ಮಿನಿಸ್ಟರ್ ಆಗಬಹುದು, CM ಸೇರಿ. ಪ್ರೆಸೆಂಟ್ ಇವತ್ತು DK ಶಿವಕುಮಾರ್ ಅವರು ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. 18ನೇ ಮುಖ್ಯಮಂತ್ರಿ ಅಂತ ನೀವು ಹೇಳ್ತಾ ಇದ್ದೀರಿ, 25ನೇ ಮುಖ್ಯಮಂತ್ರಿ ಅಂತ ಮಾಧ್ಯಮಗಳಲ್ಲಿ ಹೇಳ್ತಾರೆ ಅಂತ. 18ನೇ ಮುಖ್ಯಮಂತ್ರಿ ಯಾವ ರೀತಿ ಅಂತಂದರೆ, ಒಬ್ಬ ವ್ಯಕ್ತಿ 2 ಬಾರಿ 3 ಬಾರಿ ಆಗಿರ್ತಾನೆ. ಆ ಲೆಕ್ಕದಲ್ಲಿ ತಗೊಂಡ್ರೆ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇಲ್ಲ ವ್ಯಕ್ತಿಗತವಾಗಿ ತಗೊಂಡ್ರೆ, ಅಂದರೆ ಒಬ್ಬ ಪರ್ಸನ್ 3 ಸಲ ಆಗಿರಲಿ 4 ಸಲ ಆಗಿರಲಿ ಅದನ್ನು ಒಂದೇ ಅಂತ ಕೌಂಟ್ ಮಾಡಿಕೊಂಡ್ರೆ ಈ ರಾಜ್ಯದ CM ಆಗಿದ್ರು ಅಂತ. ಆ ಲಿಸ್ಟ್ನಲ್ಲಿ ಬಂದರೆ 18ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಇಂದು ಪ್ರಮಾಣ ವಚನವನ್ನು 4 ಗಂಟೆ 15 ನಿಮಿಷದಲ್ಲಿ ಸ್ವೀಕರಿಸಿದ್ರು. ಸೊ ಇವತ್ತು ಏನೇನೆಲ್ಲ ಆಯಿತು ಅನ್ನೋದನ್ನ ಸರಳವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ವಿವರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗಾಗಿ ಓಕೆ, ಇವತ್ತು ಫೀಲ್ ಲೈಕ್ ಒಂಥರ ಹಬ್ಬ ಅಂತ ಅಂದ್ಕೊಳ್ಳಿ. ರಾಜಕೀಯವನ್ನು ಹೊರತುಪಡಿಸಿ ನಮ್ಮ ರಾಜ್ಯದಲ್ಲೇ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗುತ್ತೆ ಅಂತಂದರೆ ಅದು ಮುಖ್ಯಮಂತ್ರಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳಾಯಿತು ಈ ಟರ್ಮ್ನಲ್ಲಿ. ಸೊ 2ನೇ ಅವಧಿಯ ಒಂದು CM ಚಟುವಟಿಕೆ ಬಿರುಸಿನಿಂದ ನಡೀತಾ ಇತ್ತು. ಅಂದ್ಕೊಂಡಂಗೆ ಆ ಒಂದು ಕಾರ್ಯಕ್ಕೆ ಇವತ್ತು ಫುಲ್ ಸ್ಟಾಪನ್ನು ಇಡಲಾಯಿತು. ಸೊ ಯಾರು ಆಗ್ತಾರೆ CM? DK ಶಿವಕುಮಾರ್ ಅವರು ಬಾಯಿ ಬಿಡ್ತಿಲ್ಲ, ಸಚಿವರು ಬಾಯಿ ಬಿಡ್ತಿಲ್ಲ, ಕಾಂಗ್ರೆಸ್ ಪಕ್ಷದವರು ಬಾಯಿ ಬಿಡ್ತಿಲ್ಲ. ಸೊ ಅಂತಿಮವಾಗಿ ಜನರಿಗೆಲ್ಲ ಗೊತ್ತು DK ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋದು. ಆದರೆ ಅಧಿಕೃತವಾಗಿ ಕಾಣಬೇಕಿತ್ತಲ್ಲ, ಅಧಿಕೃತವಾಗಿ ನಾವು ನೋಡಬೇಕಿತ್ತಲ್ಲ, ಆ ಅಧಿಕೃತವಾಗಿ ಇವತ್ತು ಆಯಿತು. ಓಕೆ, ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದನ್ನು ನಾವು ನೋಡಿದರೆ ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು HAL ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅವರನ್ನು ರಾಹುಲ್ ಗಾಂಧಿ ಅವರು ಹಾಗೆಯೇ ಸಿದ್ದರಾಮಯ್ಯನವರು ಹೋಗಿ ಆತ್ಮೀಯವಾಗಿ ಬರಮಾಡ್ಕೊಂಡು ಬರ್ತಾರೆ. ಅದಾದ ನಂತರ ಲೋಕಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತು. ವಿಧಾನಸೌಧದಲ್ಲಿ ನಡಿಬೇಕಾಗಿತ್ತು. DK ಶಿವಕುಮಾರ್ ಅವರ ಇಚ್ಛೆ ಅಥವಾ ಆಸೆ ಇತ್ತು. ಬಟ್ ಅವರ ಗುರುಗಳು ಕೊಟ್ಟಂಥ ಸಲಹೆ, ಬೇಡ, ಮಳೆ ಬರೋ ಸಾಧ್ಯತೆ ಇರುತ್ತೆ, ಜನಜಂಗುಳಿ ಜಾಸ್ತಿ ಆಗುತ್ತೆ, ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಆ ಕಾರಣದಿಂದ ಲೋಕಭವನದಲ್ಲಾದರೆ ಸ್ವಲ್ಪ ಡಿಸಿಪ್ಲಿನ್ ಆಗಿ ಡೀಸೆಂಟಾಗಿ ಆಗುತ್ತೆ, ಸ್ವಲ್ಪ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆ ಇರುತ್ತೆ. ಹಾಗಾಗಿ ಲೋಕಭವನದ ಒಳಗಡೆ ಆದರೆ ಈ ಫ್ಯಾನ್ಸ್ಗಳು ಹೊರಗಡೆಯಿಂದ ಬಂದಂಥ ಜನಸಾಗರ ಅದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನುವಂಥ ಒಂದು ಸಲಹೆಯನ್ನು ನೀಡಿದರು. ಆ ಸಲಹೆಯ ಮೇರೆಗೆ ಅಂದ್ಕೊಂಡಾಗೇನೆ ಇವತ್ತು ಲೋಕಭವನದಲ್ಲಿ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೀತು. ಸಾಕಷ್ಟು ಗಣ್ಯರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅವರ ಬೆಂಬಲಿಗರು, ಕುಟುಂಬಸ್ಥರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಅದನ್ನು ಹೊರತುಪಡಿಸಿ ಈ ತುಂಬ ಲೋಕಲ್ ಫ್ಯಾನ್ಸ್ ಅಂತ ಹೇಳ್ತೀವಲ್ಲ ಅಥವಾ ಜನರು ಅಂತ ಹೇಳ್ತೀವಲ್ಲ, ಅವ್ರಿಗಲ್ಲಿ ಎಂಟ್ರಿ ಇರಲಿಲ್ಲ. ಯಾರಿಗೆ ಪಾಸ್ ಇರುತ್ತೆ ಅವ್ರಿಗೆ ಮಾತ್ರ ಆ ಲೋಕಭವನದ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿ ಇತ್ತು. ಸೊ ಹಾಗಾಗಿ ಬಹುತೇಕ ಅಲ್ಲಿದ್ದಂಥವರು DK ಶಿವಕುಮಾರ್ ಅವರ ಆಪ್ತರಾಗಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ಅವರಿಗೆ ಬೇಕು ಅನ್ನುವಂಥ ದೊಡ್ಡ ಮಟ್ಟದ ಸ್ಥಾನದಲ್ಲಿರ್ತಕ್ಕಂಥವ್ರು, ಇನ್ನು ಸಣ್ಣ ಪುಟ್ಟ ಕಾರ್ಯಕರ್ತರು ಅಂದರೆ ತುಂಬ ಅತ್ಯಾಪ್ತರು ಅನ್ನೋಂಥವ್ರಿಗೆ ಅಲ್ಲಿ ಅವಕಾಶ ಇತ್ತು. ಸೊ ಬಂದಂತಹ ಎಲ್ಲ ಸ್ವಾಮೀಜಿಗಳಾಗಿರ್ಬೋದು, ಗಣ್ಯರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು ಎಲ್ಲರನ್ನೂ ಕೂಡ ಮಾತಾಡಿಸೋದಕ್ಕೆ DK ಶಿವಕುಮಾರ್ ಅವರು ತುಂಬ ಪ್ರಯತ್ನವನ್ನು ಪಟ್ಟರು. ಸೊ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸಮಯ ನಿಗದಿಯಾಗಿತ್ತು. ಬಟ್ ಇವರು ಒಂದು ಅರ್ಧ ಗಂಟೆ ಬೇಗನೆ ಬಂದಿದ್ದರಿಂದ ಎಲ್ಲರನ್ನೂ ಕೂಡ ಹೋಗಿ ಕೈ ಕುಲುಕುವಂಥದ್ದು, ಅವ್ರ ಹ್ಯಾಂಡ್ ಶೇಕ್ ಮಾಡುವಂಥದ್ದು, ಅವರು ಸನ್ಮಾನ ಮಾಡುವಂಥದ್ದು, ಇವ್ರಿಗೆ ಶುಭ ಹಾರೈಸುವಂಥದ್ದು, ಈ ಒಂದು ಪ್ರಕ್ರಿಯೆ ನಡೀತು. ಅದಾದ ನಂತರ 4 ಗಂಟೆ ಎಕ್ಸಾಕ್ಟ್ ವೇದಿಕೆ ಮೇಲೆ ಬರ್ತಾರೆ, ರಾಜ್ಯಪಾಲರು ಬಂದಿರ್ತಾರೆ. ಇನ್ನು ಬೇರೆ ರಾಜ್ಯದ 3 ಮುಖ್ಯಮಂತ್ರಿಗಳು, ಅಂದರೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಭಾಗವಹಿಸಿರ್ತಾರೆ, ಹಾಗೆಯೇ ತೆಲಂಗಾಣದ ರೇವಂತ್ ರೆಡ್ಡಿ ಅವರು CM ಅವರು ಕೂಡ ಭಾಗವಹಿಸಿರ್ತಾರೆ. ಕೇರಳದ VD ಸತೀಶನ್ ನೂತನ ಮುಖ್ಯಮಂತ್ರಿ ಆಗಿರ್ತಾರೆ, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಸಿದ್ದರಾಮಯ್ಯನವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸುರ್ಜೇವಾಲ್ ಅವರಾಗಿರ್ಬೋದು, KC ವೇಣುಗೋಪಾಲ್ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಒಂದಷ್ಟು ಗಣ್ಯರು ಭಾಗವಹಿಸಿರ್ತಾರೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರು ಕೂಡ ಭಾಗವಹಿಸಿರ್ತಾರೆ. ಸಾಕಷ್ಟು ಪ್ರಮಾಣದಲ್ಲಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಸೊ ಅದಾದ ನಂತರ 4 ಗಂಟೆ 5 ನಿಮಿಷಕ್ಕೆ ಈ ಒಂದು ಶುಭ ಕಾರ್ಯಕ್ರಮ ನಿಗದಿಯಾಗಿರುತ್ತೆ. ಆದರೆ ಆರಂಭದಲ್ಲಿ ನಮ್ಮ ರಾಷ್ಟ್ರಗೀತೆ ಆಗಿರ್ಬೋದು, ವಂದೇ ಮಾತರಂ ಆಗಿರ್ಬೋದು, ನಾಡಗೀತೆ ಆಗಿರ್ಬೋದು, ಇವುಗಳನ್ನು ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಒಂದು 10 ನಿಮಿಷ ಆಗೋಗುತ್ತೆ. ಸೊ ಹಾಗಾಗಿ 4 ಗಂಟೆ 14 ನಿಮಿಷದಿಂದ 4 ಗಂಟೆ 15 ನಿಮಿಷದಲ್ಲಿ DK ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡ್ತಾರೆ. ರಾಜ್ಯಪಾಲರಾದಂಥ ಗೆಹ್ಲೋಟ್ ಅವರವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ. ಸೊ ಮೊದಲಿಗೆ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಹೇಗಿತ್ತು ಅನ್ನುವಂಥದ್ದೊಂದು ವಿಡಿಯೋವನ್ನು ಪ್ರಸಾರ ಮಾಡ್ತೀನಿ. ಅದಾದ ನಂತರ ಮಾತಾಡೋಣ. ನಾನು DK ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು
ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಸೊ ಈಗ ನೀವು ನೋಡಿದ್ರೆ ನೂತನ CM ಆಗಿ DK ಶಿವಕುಮಾರ್ ಅವರು ಕನಕಪುರ ಮೂಲದ ವ್ಯಕ್ತಿ, ಕಾಂಗ್ರೆಸ್ನ ಕಟ್ಟಾಳು, ತುಂಬ ಶ್ರಮಪಟ್ಟಂತಹ ವ್ಯಕ್ತಿ, ಕೂಲಿ ಮಾಡಿದ್ದಕ್ಕೆ ವೇತನವನ್ನು ಪಡ್ಕೊಂಡಂಥ ವ್ಯಕ್ತಿ ರಾಜ್ಯದ ನೂತನ CM ಆಗಿ ಇವತ್ತು ಪದಗ್ರಹಣವನ್ನು ಸ್ವೀಕರಿಸಿದ್ರು. ಸೊ ಅವರು ಈಗ ಪದಗ್ರಹಣ ಅಂತ ಬಂದರೆ ಏನಿರುತ್ತೆ ಅಂತಂದರೆ, ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀನಿ, ನಾನು ಯಾವುದೇ ರಾಗ ದ್ವೇಷ ಅಸೂಯೆಯನ್ನು ಮಾಡದೆ ಮತ್ತು ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ಪಕ್ಷಾತೀತವಾಗಿಲ್ಲದೆ ನಾನು ತುಂಬ ಕಟ್ಟುನಿಟ್ಟಾಗಿ ನನ್ನ ಕ್ರಮವನ್ನು ನಾನು ನಿರ್ವಹಿಸ್ತೀನಿ, ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ಪ್ರಮಾಣ ವಚನದಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ರಾಜ್ಯಪಾಲರು ಬೋಧಿಸ್ತಾರೆ, ಇವರು ಹೇಳ್ತಾರೆ. ಅದಾದ ನಂತರ ಇವರು ಅವರ ಆರಾಧ್ಯ ದೈವ ಗುರುಗಳಾಗಿರ್ತಕ್ಕಂಥ ವೀರ ಬಾಲಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಆಣೆ ಮಾಡಿ ಪ್ರಮಾಣ ಮಾಡಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾರೆ. ಸೊ ಅದಾದ ನಂತರ ಒನ್ ಬೈ ಒನ್ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. DK ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಒಟ್ಟು 13 ಮಂದಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ ಯಾರ್ಯಾರು ಅಂತಂದರೆ DCM ಆಗಿ ಪರಮೇಶ್ವರ್ರವರು ಸೆಕೆಂಡ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ತದನಂತರ KJ ಜಾರ್ಜ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ನೂತನ ಸಚಿವರಾಗಿ. ಹಾಗೆಯೇ MB ಪಾಟೀಲ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ರಾಮಲಿಂಗಾರೆಡ್ಡಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಈ ಸಂಪುಟದಲ್ಲಿ. ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾರೆ. ಕೃಷ್ಣ ಬೈರೇಗೌಡ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಶ್ರೀ UT ಖಾದರ್ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ಭೈರತಿ ಸುರೇಶ್ ಅವರು, ಅಂದರೆ ಸಿದ್ದರಾಮಯ್ಯನವರ ಆಪ್ತರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಕೂಡ ಈ ಒಂದು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಇನ್ನು ಶರಣ ಪ್ರಕಾಶ್ ಪಾಟೀಲ್ ಇವರು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಒಟ್ಟು 13 ಮಂದಿ ಪ್ರಮಾಣ ವಚನವನ್ನು ಅವರಿಗೆ ಇಷ್ಟ ಬಂದ ರೀತಿ, ಅಂದರೆ ದೇವರ ಹೆಸರಿನಲ್ಲಿ, ಕೆಲವರು ಅಂಬೇಡ್ಕರ್ ಹೆಸರಲ್ಲಿ, ಈ ರೀತಿ ಕೆಲವರು ಬಸವಣ್ಣನವರ ಹೆಸರಿನಲ್ಲಿ, ಈ ರೀತಿ ಅವರಿಗೆ ಯಾವ ದೈವ ಅಥವಾ ಇಷ್ಟ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ರು. ಅಂತಿಮವಾಗಿ ನಿಮ್ಗೆ ಅನಿಸಿರುತ್ತೆ ಈಗ ಪ್ರಮಾಣ ವಚನ ಯಾಕೆ ಅಂತಂದರೆ, ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅಥವಾ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಥವಾ DCM ಆಗ್ತಿದ್ದಾರೆ ಅಥವಾ ಹೋಮ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂತ ಬಂದಾಗ ಸಹಜವಾಗಿ ರಾಜ್ಯಪಾಲರ ಸಮ್ಮುಖದಲ್ಲಿ ಆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಗುತ್ತೆ. ಸೊ ಅಲ್ಲಿ ತುಂಬ ಮುಖ್ಯವಾಗಿ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಅಂತಂದರೆ, ಯಾವುದೇ ಒಬ್ಬ ಮಂತ್ರಿ ಪ್ರಮಾಣ ವಚನನ ಸ್ವೀಕರಿಸ್ತಾನೆ ಅಂತಂದರೆ ಅವ್ನು ಹೆಂಗೆ ಬೇಕಂಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಅಂಶಗಳನ್ನು ಮೆನ್ಷನ್ ಮಾಡಿ ಅವನ ಆಣೆ ಪ್ರಮಾಣವನ್ನು ಮಾಡಿ ನಾನು ಇದನ್ನು ನಿರ್ವಹಿಸ್ತೀನಿ ಅಂತ ಹೇಳಿ ಅದಾದ ನಂತರ ಹೋಗಿ ಸಹಿ ಮಾಡಿ ಅಧಿಕೃತವಾಗಿ ರಾಜ್ಯಪಾಲರು ಅವನಿಗೆ ಶುಭಾಶಯವನ್ನು ಕೋರ್ತಾರೆ ಆ ವ್ಯಕ್ತಿಗೆ. ಸೊ ಇದು ನಡ್ಕೊಂಡು ಬಂದಿರತಕ್ಕಂಥ ಪ್ರತೀತಿ, ಅದೇ ಪ್ರತೀತಿಯಲ್ಲಿ ಇಂದು ಕೂಡ ನಡೀತು. ಸೊ ಆರಂಭದಲ್ಲಿ ಒಂಚೂರು ಕನ್ಫ್ಯೂಷನ್ ಆಯಿತು. ಸೊ ರಾಜ್ಯ ಸರ್ಕಾರದ ಕಾರ್ಯದರ್ಶಿಯಾದಂಥ ಶಾಲಿನಿ ರಜನೀಶ್ ಅವರು ಸ್ವಲ್ಪ ಕನ್ಫ್ಯೂಷನ್ ಆದರು ಅಂತ ಅನ್ಸುತ್ತೆ. ಕನ್ನಡ ಭಾಷೆ ಮಾತಾಡುವಲ್ಲಿ ಬಹುಶಃ ಅವರು ಇಂಗ್ಲೀಷನ್ನು ಕಂಗ್ಲೀಷ್ ರೂಪದಲ್ಲಿ ಬರೆದುಕೊಂಡು ಓದ್ತಿದ್ರು ಅಂತ ಅನ್ಸುತ್ತೆ. ತುಂಬ ಕನ್ನಡದ ಮಿಸ್ಟೇಕ್ಗಳು ನಡೀತಾ ಇತ್ತು. ಅಲ್ಲಿ ಸಂಪುಟಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಕ್ಕಂಥ ವಿಚಾರಗಳಲ್ಲಿ ತಪ್ಪು ಮಾತಾಡ್ತಾ ಇದ್ರು. ಮತ್ತು ದರ್ಗಾ ಅಂತಂದ್ರು, ದರ್ಜೆ ಅಂತ ಹೇಳೋದಕ್ಕೆ ಸಂಪುಟ ದರ್ಜೆ ಅಂತ ಹೇಳೋದಕ್ಕೆ ಸಂಪುಟ ದರ್ಗಾ ಅಂತ, ಈ ರೀತಿ ತುಂಬ ಕನ್ಫ್ಯೂಷನ್ ಆಯಿತು. ಅದರ ಜೊತೆ ಒಂದೇ ಮಾತರಂ ಆಗುತ್ತೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದೇ ಮಾತರಂ ಬದಲಾಗಿ ನಮ್ಮ ನಾಡಗೀತೆ ಪ್ರಸಾರ ಆಗ್ಬಿಡ್ತು ಅಲ್ಲಿ, ಜೈ ಭಾರತ ಜನನಿ ಅಂತನ ಜೊತೆ. ಮತ್ತೆ ಅದನ್ನು ಸ್ಟಾಪ್ ಮಾಡಿ ಅದಾದ ನಂತರ ಒಂದೇ ಮಾತರಮನ್ನು ಹಾಡಿದ್ರು. ಅದಾದ ನಂತರ ರಾಷ್ಟ್ರಗೀತೆಯನ್ನು ಹಾಡಿದ್ರು. ಅದಾದ ನಂತರ ನಾಡಗೀತೆಯ ಮೂಲಕ ಮುಗಿಸೋ ಮೂಲಕ ಪ್ರಮಾಣ ವಚನ ಕಾರ್ಯಕ್ರಮ ಆರಂಭ ಆಯಿತು. ಅದಾದ ನಂತರ ಸಚಿವ ಸಂಪುಟಕ್ಕೆ ಸೇರ್ಪಡೆ ಅಂತ ನೂತನ ಸಚಿವರು ಕೂಡ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ರು. ತದನಂತರ ಅದೇ ರೀತಿ ಒಂದೇ ಮಾತರಂ ರಾಷ್ಟ್ರಗೀತೆ ನಾಡಗೀತೆ ಮುಗಿಸೋ ಮೂಲಕ ಒಂದು ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು. ಸೊ ಈಗ ಇರ್ತಕ್ಕಂಥ ಟಾಸ್ಕ್ ಏನು ಅಂತಂದರೆ, ಇಷ್ಟು ಜನ ಸರ್ಕಸ್ ಮಾಡಿದ್ರು ಅಥವಾ ಹೈಕಮಾಂಡ್ಗೆ ತುಂಬ ಬೇಕಾಗಿದ್ದಂಥ ಪರ್ಸನ್ಸೋ ಅಥವಾ ಸಿದ್ದರಾಮಯ್ಯನವರ ಸೂಚನೆಯೋ ಅಥವಾ DK ಶಿವಕುಮಾರ್ ಅವರ ಸೂಚನೆಯೋ ಗೊತ್ತಿಲ್ಲ, 13 ಜನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆದರು. ಇನ್ನು ಉಳಿದಿರ್ತಕ್ಕಂಥ ಹೆಚ್ಚು ಕಡಿಮೆ 21 ಜನ. ಸೊ 21 ಜನ ಅಥವಾ 20 ಜನ ಸೆಕೆಂಡ್ ಲಿಸ್ಟಲ್ಲಿ ಬರ್ತಾರೆ. ಅವ್ರು ಯಾರ್ಯಾರು ಅನ್ನುವಂಥದ್ದೇ ತೀವ್ರ ಕುತೂಹಲ. ಪ್ರೆಸೆಂಟ್ ಈಗ 13 ಜನ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದಾರೆ CM ಜೊತೆಗೆ, CM ಅನ್ನು ಹೊರತುಪಡಿಸಿ. CMಗೆ ಬಹುತೇಕ CM ಅದು ಯಾವ್ಯಾವ ಖಾತೆ CM ಇಟ್ಕೊಳ್ತಾರೆ ಅದನ್ನು ಕಾದು ನೋಡಬೇಕು. ಇನ್ನು ಇಲ್ಲಿ ಅನೌನ್ಸ್ ಆಗಿದೆ ಏನಂತಂದರೆ DCM ಆಗಿ ಕೇವಲ ಒಬ್ಬರೇ, ಅಂದರೆ ಪರಮೇಶ್ವರ್ ಅವರು
ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ರು. ಪರಮೇಶ್ವರ್ ಅವರಿಗೆ DCM ಜೊತೆಗೆ ಬೇರೆ ಯಾವ ಖಾತೆಗಳನ್ನು ಕೊಡ್ತಾರೆ ಕಾದ್ ನೋಡಬೇಕು. ಇನ್ನು ಪರಮೇಶ್ವರ್ ಅವರು ಹಾಗೆಯೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಬಿಟ್ಟು 12 ಜನ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ರಲ್ಲ, ಅವರು ಯಾವ್ಯಾವ ಖಾತೆಯನ್ನ ಕೇಳ್ತಾರೆ, ಡಿಮ್ಯಾಂಡ್ ಇಡ್ತಾರೆ, ಅಥವಾ ಹೈಕಮಾಂಡ್ ಇಂಥವ್ರಿಗೆ ಇಂಥ ಖಾತೆ ಕೊಡಿ ಅಂತ ಹೇಳುತ್ತಾ, ಅಥವಾ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಒಂದು ಲಿಸ್ಟ್ ಏನಾರು ರೆಡಿ ಮಾಡ್ಕೊಂಡಿದಾರ, ಈ ಖಾತೆಯನ್ನೇ ಕೊಡ್ತೀವಿ, ಅಥವಾ ಈ ಹಿಂದೆ ನಿರ್ವಹಿಸ್ತಿದ್ದಂಥ ಖಾತೆಗಳನ್ನೇ ಇವರಿಗೆ ಕೆಲವರು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ, ಈ ಹಿಂದೆ ಮಿನಿಸ್ಟರ್ ಆಗಿದ್ದವರು ಕೂಡ. ಸೊ ಅದೇ ಖಾತೆಗಳನ್ನು ನಿರ್ವಹಿಸಿ ಅಂತ ಹೇಳ್ತಾರೆ. ಇನ್ನು ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥವ್ರು ಬಂದು ಯತೀಂದ್ರ ಸಿದ್ದರಾಮಯ್ಯನವರು ಹಾಗೆ ಶರಣ ಪ್ರಕಾಶ್ ಪಾಟೀಲ್ ಅವರು, ಇವರಿಬ್ಬರು ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥವ್ರು MLC ಆಗಿ. ಇನ್ನು ಉಳಿದಂಥವರೆಲ್ಲ MLA ಆಗಿ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಇವರಿಬ್ಬರು MLC ಆಗಿ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವ ಯಾವ ಖಾತೆಗಳನ್ನ ಡಿಮ್ಯಾಂಡ್ ಮಾಡ್ತಾರೆ ಈ 12 ಜನ ಅಂತ ಕಾದ್ ನೋಡಬೇಕು. ಇನ್ನೊಂದು ಲಿಸ್ಟ್ ಬರುತ್ತಲ್ಲ, ಅದರಲ್ಲಿ ಒಂದು 20 ರಿಂದ 21 ಜನ ಬಹುಶಃ ಮ್ಯಾಕ್ಸಿಮಮ್ ಅಂತ ಬಂದರೆ ಅನೌನ್ಸ್ ಆಗುವಂಥದ್ದು ಸೆಕೆಂಡ್ ಲಿಸ್ಟು. ಅದರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೆ, ಯಾವ್ಯಾವ ಖಾತೆ ಸಿಗುತ್ತೆ ಅನ್ನೋದಕ್ಕಿಂತ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಈ ಒಂದು ಸಂಪುಟದಲ್ಲಿ ಇನ್ನು 2 ವರ್ಷ ನಡೀತಕ್ಕಂಥ ಈ ಒಂದು ಸರ್ಕಾರದಲ್ಲಿ ಅನ್ನೋಂಥದ್ದೇ ತುಂಬ ಕ್ಯೂರಿಯಾಸಿಟಿ. ನಾನು ಆರಂಭದಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಒಂದಷ್ಟು ಕಸರತ್ತುಗಳಿಗೆ ಮುಗೀತು ಅಂತ ಹೇಳಕ್ ಬಂದೆ, ಬಟ್ ಹಂಗೆ ಒಂದು ಸಸ್ಪೆನ್ಸ್ ಕೊಟ್ಟೆ ನಿಮಗೆ. ಸೊ ಇನ್ನು ಮುಂದೆ ಆರಂಭ ಆಗುತ್ತೆ ಆ ಕಸರತ್ತು ಅಂತ. ಯಾಕೆ ಅಂತಂದರೆ, ಇನ್ನು ಹೆಚ್ಚು ಕಡಿಮೆ ಒಂದು 40 ರಿಂದ 45 ಜನ ಆಕಾಂಕ್ಷಿಗಳಿದ್ದಾರೆ. ಕೆಲವರು ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂಥ MLAಗಳು ನಾನು ಸಚಿವ ಆಗಬೇಕು, ಯುವ ಶಾಸಕನ ಆಧಾರದಲ್ಲಿ ನನಗೂ ವಿಚಾರ ಇದೆ, ನನಗೂ ವಿದ್ಯಾವಂತ ಇದ್ದೀನಿ ಅಂತ ಕೆಲವರು, ಇನ್ನು ಕೆಲವರು ನಾನು 5 ಸಲ ಗೆದ್ದಿದ್ದೀನಿ, 6 ಸಲ ಗೆದ್ದಿದ್ದೀನಿ, ನಾನು ಕೂಡ ಮಿನಿಸ್ಟರ್ ಆಗಬೇಕು ಅಂತ ಡಿಮ್ಯಾಂಡ್ಗಳನ್ನು, ಬೇಡಿಕೆಗಳನ್ನು, ಆಸೆಗಳನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಮೋರ್ ದೆನ್ ನನ್ನ ಪ್ರಕಾರ ಈ ಕ್ಷಣದವರೆಗೆ ಇವರನ್ನು ಹೊರತುಪಡಿಸಿ ಇನ್ನೂ ಒಂದು 40 ಜನ ಡಿಮ್ಯಾಂಡಲ್ಲಿದ್ದಾರೆ. ಅದ್ರಲ್ಲಿ 40 ಜನದಲ್ಲಿ ಕೇವಲ ಸಿಗುವಂಥದ್ದು ಕೇವಲ ಅರ್ಧ ಜನರಿಗೆ, ಅಂದರೆ 20 ಜನರಿಗೆ. ಆ 20 ಜನರಿಗೆ ಯಾವ್ಯಾವ ಖಾತೆ ಸಿಗುತ್ತೆ, ಯಾರ್ಯಾರಿಗೆ ಸಿಗುತ್ತೆ ಅನ್ನೋದೇ ತುಂಬ ಕ್ಯೂರಿಯಾಸಿಟಿ. ಇನ್ನು 20 ಜನಕ್ಕೆ ಸಿಗಲ್ವಲ್ಲ, ಅವ್ರಿಗೆ ಏನೇನು ಮಾಡ್ತಾರೆ ಅಂದರೆ, ಎಲ್ಲೆಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ, ನಿಗಮ ಮಂಡಳಿಯಲ್ಲಿ ಏನಾದ್ರು ಸ್ಥಾನ ಸಿಗುತ್ತಾ, ಬೇರೆ ಬೇರೆ ಯಾವುದಾದ್ರೂ ಅಧ್ಯಕ್ಷ ಸ್ಥಾನ ಸಿಗುತ್ತಾ, ಅದನ್ನು ಕಾದು ನೋಡಬೇಕು. ಇನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ತುಂಬ ಕಸರತ್ತು ನಡೀತಾ ಇತ್ತು. ಸತೀಶ್ ಜಾರಕಿಹೊಳಿ ಅವರೇ ಡೆಫಿನೆಟ್ಲಿ KPCC ಸಾರಥಿ ಆಗ್ಬಿಡ್ತಾರೆ, ನೂತನ ಅಧ್ಯಕ್ಷ ಆಗ್ತಾರೆ ಅನ್ನೋದೊಂದಿತ್ತು. ಬಟ್ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಂಥದ್ದು 2 ಆಪ್ಷನ್, ಒಂದು KPCC ಅಧ್ಯಕ್ಷ ಸ್ಥಾನ ಬೇಕಾ, ಇಲ್ಲ ಮಿನಿಸ್ಟರ್ ಸ್ಥಾನ ಬೇಕಾ ಅಂತ. ಸೊ ಅವರು ತುಂಬ ತೂಗಿ ಹಳೆದು, ಇಲ್ಲ ನನಗೆ ಮಿನಿಸ್ಟರ್ ಸ್ಥಾನನೇ ಬೇಕು ಅಂತ ಪಡ್ಕೊಂಡಿದ್ದಕ್ಕೆ ಇವತ್ತು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇನ್ನು KPCC ಅಧ್ಯಕ್ಷ ಸ್ಥಾನ ಬಂದು BK ಹರಿಪ್ರಸಾದ್ ಅವರ ಪಾಲಾಗಿದೆ, MLC ಆಗಿರ್ತಕ್ಕಂಥ ಹರಿಪ್ರಸಾದ್ ಅವರ ಪಾಲಾಗಿದೆ. ಸೊ ಇನ್ನು ಉಳಿದಂಥ ಸ್ಥಾನಗಳು ಯಾರ್ಯಾರಿಗೆ ಸಿಗುತ್ತೆ, ಮತ್ತೆ ಪ್ರತಿಜ್ಞಾವಿಧಿಯನ್ನ ಇನ್ನು ಉಳಿದಂಥ ಸಚಿವರಿಗೆ ಯಾವಾಗ ಆಗುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ನನ್ನದು ಲಾಸ್ಟಲ್ಲಿ ಒಬ್ಬ ಕನ್ನಡಿಗನಾಗಿ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ, ಒಬ್ಬ ಮತದಾರನಾಗಿ ಕಳ್ಕಳೆಯಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ಪ್ರೆಸೆಂಟು ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ನೂತನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಬಳಿ ಮೊದಲಿಗೆ ನಿಮಗೆ ಅಭಿನಂದನೆಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ವ್ಯಕ್ತಿಗತವಾಗಿ, ಅದನ್ನು ಹೊರತುಪಡಿಸಿ 25ನೇ ಮುಖ್ಯಮಂತ್ರಿಯಾಗಿ, ಅಂದರೆ ಒಬ್ಬರು 3 ಸಲ 4 ಸಲ ಆಗಿರ್ತಾರಲ್ಲ, ಆ ಲಿಸ್ಟಲ್ಲಿ ತೊಗೊಂಡು ಬಂದರೆ 18 ಅಥವಾ 25 ನೂತನ ಮುಖ್ಯಮಂತ್ರಿ ಆಗಿದ್ದೀರಿ. ನಿಮಗೆ ಶುಭಾಶಯಗಳು, ಶುಭವಾಗಲಿ. ಈ ರಾಜ್ಯವನ್ನು ಒಳ್ಳೆಯ ಮಾರ್ಗದಲ್ಲಿ, ಒಂದು ಉತ್ತಮವಾದಂಥ ರಾಜ್ಯವನ್ನು ಕಟ್ಟುವಲ್ಲಿ ನೀವು ಫೈಟ್ ಮಾಡ್ತೀರಿ, ಹೋರಾಡ್ತೀರಿ, ಶ್ರಮಿಸ್ತೀರಿ, ದುಡಿತೀರಿ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಉಳಿದಂಥ ಸಚಿವರಿಗೂ ಕೂಡ ಅಷ್ಟೇ ಕೇಳ್ಕೊಳ್ತಿರೋದು, ಪ್ರತಿಯೊಬ್ಬರು ಕೂಡ ಆಣೆ ಪ್ರಮಾಣಗಳನ್ನು ಮಾಡೇನೆ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ರಿ, ಈ ಹಿಂದೆನೂ ಕೂಡ ಸ್ವೀಕರಿಸಿದ್ರಿ. ಬಟ್ ಒಂದು ಸಣ್ಣದಾದಂಥ ಬೇಡಿಕೆ ಅಥವಾ ಒಂದು ಇಚ್ಛೆ, ಒಬ್ಬ ಪ್ರಜೆಯಾಗಿ ಏನು ಆಣೆ ಪ್ರಮಾಣ ಮಾಡಿರ್ತಿರಲ್ಲ, ದಯವಿಟ್ಟು ಅದಕ್ಕೆ ಅನುಗುಣವಾಗಿ ಅದಕ್ಕೆ ಬದ್ಧರಾಗಿ ನಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀವಿ. ರಾಜ್ಯದ ಜನರಿಗೆ ಫಸ್ಟು DK ಶಿವಕುಮಾರ್ ಅವರು ಅಲ್ಲಿ ಕೂತಿರ್ತಕ್ಕಂಥ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಜನರಿಗೆ, ಆ ಸ್ವಾಮೀಜಿಗಳಿಗೆ, ಅಥವಾ ಒಟ್ಟಾರೆಯಾಗಿ ತಗೋಬೇಕು ಅಂತಂದರೆ ರಾಜ್ಯದ ಪ್ರಜೆಗಳಿಗೆ ನಮಸ್ಕರಿಸಿ ಅಡ್ಬಿದ್ದು, ಅದಾದ ನಂತರ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸೋದಕ್ಕೂ ಮೊದಲು ರಾಜ್ಯಪಾಲರು ರೆಡಿ ಇರ್ತಾರೆ. ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ 1 ನಿಮಿಷ ಅಂತ ಕೇಳ್ಕೊಂಡೋಗಿ ಅವರ ಗುರು ಅಜ್ಜಯ್ಯನಿಗೆ ಹೋಗಿ ಪುಷ್ಪಾರ್ಚನೆ ಮಾಡಿ ತದನಂತರ ಬಂದರು. ಸೊ ತುಂಬ ದೈವಭಕ್ತಿ ಕಾಣ್ತಿದೆ ಅವರಲ್ಲಿ. ಸೊ ಆ ದೈವಭಕ್ತಿಯ ಆ ಅಜ್ಜಯ್ಯ ಅವ್ರಿಗೆ ಒಳ್ಳೆ ನೂತನ ಸಾರಥಿಯಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗುವಂಥ ಶಕ್ತಿ ಕೊಡಲಿ, ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥ ಬುದ್ಧಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. DK ಶಿವಕುಮಾರ್ ಅವ್ರದ್ದು ಈ ಹಿಂದೆ ಒಂದಷ್ಟು ಪ್ರಕರಣಗಳಾಗಿರ್ಬೋದು, ಜೈಲಿಗೆ ಹೋಗಿ ಬಂದರು ಅನ್ನೋಂಥದ್ದಾಗಿರ್ಬೋದು, ಅದೆಲ್ಲವನ್ನೂ ಕೂಡ ಮರೆಸುವಂತಹ, ಅದೆಲ್ಲವನ್ನೂ ಕೂಡ ಮರೆಮಾಚುವಂತಹ ಒಂದೇನಾದರೂ ಒಂದು ಬೆಳವಣಿಗೆ ನಡೆಯುತ್ತೆ ಅಂತಂದರೆ ಈ 2 ವರ್ಷದಲ್ಲಿ ಅವರು ಈ ರಾಜ್ಯವನ್ನು ಯಾವ ರೀತಿ ಮುನ್ನಡೆಸ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಜನ ಏನು ಮಾಡೋದಕ್ಕಾಗಲ್ಲ. ಈಗ DK ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದರು ಅಂದ ತಕ್ಷಣ ಯಾರೋ 4 ಜನ ವಿರೋಧ ವ್ಯಕ್ತಪಡಿಸಿದ ತಕ್ಷಣ ಆಗಲ್ಲ. ಅದು ಸರ್ಕಾರ ಅವ್ರದ್ದು ಬಂದಿದೆ, ಸರ್ಕಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಅಂತಾರೆ ಇಂಥ ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ಅದನ್ನು ಅಬ್ಜೆಕ್ಟ್ ಮಾಡೋದಕ್ಕೆ ನನಗೂ ಅಧಿಕಾರ ಇಲ್ಲ, ನಿಮಗೂ ಅಧಿಕಾರ ಇಲ್ಲ. ನಾವು ನನ್ ಆಫ್ ಅದನ್ನ ಅಂತ ಹೇಳ್ತೀವಲ್ಲ, ಆ ಥರ ನಾವು. ಸೊ ಹಾಗಾಗಿ ಇರುವುದೊಂದೇ ಆಪ್ಷನ್. ಈಗ ಇವರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ರಾಜ್ಯವನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತಾರೆ, ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳೆಲ್ಲರನ್ನು ಮೀರಿಸುವಂಥ ಮುಖ್ಯಮಂತ್ರಿಗಳಾಗ್ತಾರಾ, ಅಥವಾ ಒಬ್ಬ ಸಾಧಾರಣ ಮುಖ್ಯಮಂತ್ರಿ ಆಗ್ಬಿಡ್ತಾರ, ಅಥವಾ ಹೈಕಮಾಂಡ್ನ ಕೈಗೊಂಬೆ ಆಗ್ಬಿಡ್ತಾರ,
ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ವಿಶ್ ಮಾಡೋಣ ನಾವೆಲ್ಲರೂ ಕೂಡ, ಈ ರಾಜ್ಯ 2 ವರ್ಷದ ಅವಧಿಯಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗುತ್ತೆ, ಅಥವಾ ಇದ್ದಂಗೆ ಇರುತ್ತಾ ಅಥವಾ ಹಿಂದಕ್ಕೆ ಹೋಗುತ್ತಾ, ಸಾಲದ ಹೊರೆ ಯಾವ ರೀತಿ ಇರುತ್ತೆ, ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ, ಎಲ್ಲ ಕ್ಯೂರಿಯಾಸಿಟಿ ಇದೆ. 2 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಂಗಳದಲ್ಲಿ ಬಿಸಿ ತುಪ್ಪ ಈ ಅವಧಿ, ಈ ಸರ್ಕಾರ ಅಥವಾ ಈ ಅಧಿಕಾರ ಅನ್ನೋದಿತ್ತಲ್ಲ, ಇದು ಸಾಧಾರಣವಾದದಂತೂ ಅಲ್ಲ. ಬಿಸಿ ತುಪ್ಪ ಇದು. ನುಂಗಬೇಕಾ ಉಗುಳಬೇಕಾ ಅನ್ನೋಂಥದ್ದು. ಸೊ ಅದನ್ನು ನುಂಗಬೇಕು ಅಂತಂದರೆ ನಿಧಾನಕ್ಕೆ ಆರಿಸ್ಕೊಂಡು ನುಂಗಬೇಕಾಗುತ್ತೆ. ಸೊ ಹಾಗಾಗಿ ಅವರ ಅಂಗಳದಲ್ಲಿ ಬಾಲ್ ಇದೆ. ಆ ಬಾಲ್ನ ಯಾವ ರೀತಿ 2 ವರ್ಷ ಓಡಾಡಿಸ್ತಾರೆ ಅನ್ನೋಂಥದ್ದು ತುಂಬ ದೊಡ್ಡ ಟಾಸ್ಕ್. ಓಕೆ, ಈಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಪ್ರೆಸೆಂಟು ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯವನ್ನು ಒಳ್ಳೆಯ ಮಾರ್ಗದಲ್ಲಿ ಉತ್ತಮವಾದಂಥ ಬೆಳವಣಿಗೆಯಲ್ಲಿ ತಗೊಂಡು ಹೋಗ್ತಾರೆ ಅಂತ ಅನಿಸುತ್ತಾ, ಅಥವಾ ಇಲ್ಲ ಅನಿಸುತ್ತಾ, ಅಥವಾ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಸಿಗಬೇಕು ಅಂತ ಬಯಸ್ತೀರಿ? ಜೊತೆಗೆ ಇನ್ನೂ 20 ಜನರಿಗೆ ಖಾಲಿ ಇದೆ ಸಚಿವ ಸ್ಥಾನ, ಅದು ಯಾವಾಗ ಆಗುತ್ತೆ, ಮತ್ತು ಯಾರ್ಯಾರು ಆಗಬೇಕು ಅಂತ ನೀವು ಇಚ್ಛೆಯನ್ನು ವ್ಯಕ್ತಪಡಿಸ್ತೀರ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಅಫ್ಕೋರ್ಸ್ ಒಬ್ಬರಾದ್ರೂ ಕಮೆಂಟಲ್ಲಿ ಹಾಕಿರ್ತೀರಿ, ಇವ್ರು ಯಾರು ಬೇಡ, ನಮಗೆ ಪ್ರಜಾಕೀಯ ಬೇಕು ಅನ್ನೋಂಥದ್ದನ್ನು. ಅದು ಕೂಡ ಒಳ್ಳೆಯದಾಗಲಿ, ಅದು ಕೂಡ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಆಶಿಸುತ್ತಾ, ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.